ಬಗ್ಗೆ ಅಧ್ಯಯನ ಮಾಡೋದು ಮತ್ತು ಚಾರಣ ಮಾಡುವಂಥ ಒಂದು ಹೊಸ ಪ್ರಯತ್ನವನ್ನು ಮಾಡೋದಕ್ಕೆ ಎಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ತಂಡಗಳು ಹೆಚ್ಚಾದಂತೆ ಐತಿಹಾಸಿಕ ಸ್ಥಳಗಳನ್ನು ಉಳಿಸಿಕೊಳ್ಳುವ ಮತ್ತು ಅದನ್ನು ಜಾಗೃತಿ ಮೂಡಿಸುವಂಥ ಕೆಲಸಗಳು ಮತ್ತೆ ಮತ್ತೆ ಆಗ್ತವೆ ಅನ್ನೋ ಮಾತನ್ನು ಹೇಳ್ತಾ, ಇಂದ್ರಕೀಲ ಪರ್ವತ ಅಂತ ಈ ಸ್ಥಳಕ್ಕೆ ಕರೀತಾರೆ. ಇಂದ್ರಕೀಲ ಪರ್ವತ ಅಂದರೆ ಕೇಳಿರ್ಬೋದು, ಅರ್ಜುನ ತಪಸ್ಸನ್ನು ಮಾಡಿ ಆ ತಪಸ್ಸಿನ ಫಲದಿಂದ ಪಾಶುಪತಾಸ್ತ್ರವನ್ನು ಪಡಿತಾರೆ. ಆ ಸಂದರ್ಭದೊಳಗೆ ಶಿವನಿಗೂ ಮತ್ತು ಅರ್ಜುನಿಗೂ ಯುದ್ಧ ಆಗುತ್ತೆ. ಆ ಸಂದರ್ಭದೊಳಗೆ ಶಿವನನ್ನೇ ಅರ್ಜುನ ನಾಶ ಮಾಡ್ತಾನೆ. ಆ ಥರದ ಐತಿಹಾಸಿಕ ಮಹಾಭಾರತದಲ್ಲಿ ಬರುವಂಥ ಐತಿಹಾಸಿಕ ಘಟನೆ ನಡೆದಿರುವಂಥ ಒಂದು ಸ್ಥಳ ಅಂತ ಇತಿಹಾಸದಲ್ಲಿ ನಮಗೆ ಕಂಡು ಬರ್ತದೆ. ಅಂಥದ್ದೊಂದು ಸ್ಥಳ ಅಂತ ನಾವೀಗ ಇರುವಂಥ ಮೇಲಿರುವಂಥ ಈ ಗುಡ್ಡ, ಈಗಾಗಲೇ ಡಾಕ್ಟರ್ ಸಿದ್ಧಲಿಂಗಪ್ಪ ಸರ್ ಅವರು ಹೇಳಿರುವ ಹಾಗೆ ಮೌರ್ಯರ ಈ ಐತಿಹಾಸಿಕ ದೊಡ್ಡ 1500 ಕಾಲದಲ್ಲಿ ಇತ್ತಲ್ಲ ಈ ಮೌರ್ಯರು, ಅಲ್ಲಿ ಬರುವಂಥ ಆ ಗುಡ್ಡದಲ್ಲಿ ನಾವಿದ್ದೀವಿ. ಈಗ ಇಲ್ಲಿ ಕಮಲ ಸರೋವರ ಅಂತ ನಾವು ಇದಕ್ಕೆ ಕರಿತೀವಿ. ಇಲ್ಲಿರುವಂಥ ಸರೋವರ ಕಮಲ ಸರೋವರ ಅಂತ. ಇದಕ್ಕೆ ನೀರಿನ ಮೂಲ ಎಲ್ಲಿದೆ ಅಂತ ಗೊತ್ತಿಲ್ಲ. ಈ ನೀರಿನಿಂದನೇ ಕೆಳಗಡೆ ದೇವಸ್ಥಾನ, ಮಳೆಮಲ್ಲೇಶ್ವರ ದೇವಸ್ಥಾನ ಅಂತ ಅಲ್ಲಿ ಲಿಂಗು ಇದೆ. ಆ ಲಿಂಗು ಉದ್ಭವ ಲಿಂಗ ಅಂತ ಕರೀತಾರೆ. ಈಗ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ಪ್ರತಿ ಇದು ಬರಲಿ, ಯಾವ ಕಾಲ ಬರಲಿ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಯಾವ ಕಾಲ ಬಂದರೂ ಕೂಡ ನೀರಿನ ಮೂಲ ಅಲ್ಲಿ ಕಡಿಮೆ ಆಗೋದಿಲ್ಲ. ಅದು ಒಟ್ಟ ನೀರು ಹೋಗೋದಿಲ್ಲ. ಎಂಥ ಬರಗಾಲ ಬಂದರೂ ಕೂಡ ಈ ಪ್ರದೇಶದಲ್ಲಿ ಭಾಳ ವರ್ಷಗಳ ಕಾಲ ಬರಗಾಲವನ್ನು ನೋಡಿರುವಂಥ ಪ್ರದೇಶ ಇದು. ಬರಗಾಲ, ಬಿಸಿಲ ನಾಡು. ಆದರೂ ಕೂಡ ಆ ಪ್ರದೇಶದಲ್ಲಿ ಮಾತ್ರ ಎಂದೂ ನೀರು ಹೋಗಿದ್ದು ಉದಾಹರಣೆಗಳು ಇಲ್ಲ ಇಲ್ಲಿವರೆಗೂ. ಆಮೇಲೆ ವಿಶೇಷತೆ ಏನು ಅಂತಂದರೆ, ಇಲ್ಲಿರುವ ನೀರಿನ ಇಂಥ ಹಲವಾರು ಈ ಗುಡ್ಡದಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಇಂಥ ನೀರಿನ ಸಾಕಾಗಿರುವಂಥ ನೀರೇ ಅಲ್ಲೇ ಹೋಗ್ತದೆ, ಆ ಲಿಂಗಕ್ಕೆ ಹೋಗ್ತದೆ. ಆ ಕುಡಿದಿರುವಂಥ ಆ ಲಿಂಗದಿಂದ ಬಂದಿರುವಂಥ ನೀರನ್ನು ಕುಡಿದ್ರೆ ಹಲವಾರು ಚರ್ಮ ರೋಗಗಳು, ಹಲವಾರು ರೋಗಗಳು ಕಡಿಮೆ ಆಗ್ತವೆ ಅನ್ನೋ ಕೂಡ ಇತಿಹಾಸ ಕೂಡ ಇದೆ. ಆ ಥರದ ದೊಡ್ಡ ಇತಿಹಾಸ ಇರುವಂಥ ಈ ಪ್ರದೇಶ ಏನೋ ಅಂದರೆ ಒಂದು ಧಾರ್ಮಿಕವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿತ್ತು ಅಂತ ನಮಗೆ ಕಂಡು ಬರ್ತದೆ. ಹಾಗಾಗಿ ಆ ದೇವಸ್ಥಾನವೂ ಕೂಡ ಐತಿಹಾಸಿಕವಾಗಿ ನಮಗೆ ಎಷ್ಟು ದಾಖಲೆಗಳು ಸಿಕ್ಕಿದಾವೆ, ಐತಿಹ್ಯಗಳು ಸಿಕ್ಕಿದ್ದಾವೆ, ಶಾಸನಗಳು ಸಿಕ್ಕಿದ್ದಾವೆ, ಅಷ್ಟೇ ಅದೇ ಕಾಲದಲ್ಲಿಯೂ ಕೂಡ ಆ ಮಳೆಮಲ್ಲೇಶ್ವರ ದೇವಸ್ಥಾನ ಇತ್ತು ಅನ್ನೋದಕ್ಕೂ ಕೂಡ ನಮಗೊಂದು ಮಾಹಿತಿ ಸಿಗ್ತದೆ. ಜೊತೆಗೆ ಮಳೆ ಅಂತಂದರೆ ಮೊದಲು ಮಲೆ ಅಂತ ಕರೀತಿದ್ರು. ಅದೇ ಮಲೆ ಅನ್ನೋ ಶಬ್ದ, ಮಲೆ ಅಂದರೆ ಬೆಟ್ಟ ಅಂತ ಅರ್ಥ. ಅದು ಮುಂದೆ ಏನಾಯಿತು ಅಂದರೆ ಮಲೆ ಅನ್ನೋದು ಮಳೆ ಅಂತ ಬದಲಾಗಿ ಅದನ್ನೇ ಇಲ್ಲಿ ವಾಸವಾಗಿರುವ, ಇಲ್ಲಿ ಇರುವಂಥ ಜನರೆಲ್ಲ ಆ ಸ್ಥಳವನ್ನು ಮಳೆಮಲ್ಲೇಶ್ವರ ಅಂತ ಕರೆದ್ರು. ಆ ರೀತಿಯಾಗಿರುವಂಥ ಮಳೆಮಲ್ಲೇಶ್ವರ ದೇವಸ್ಥಾನ ಅಂತ ಬಂದಿದೆ. ಇವತ್ತು ಅದನ್ನು ಇಲ್ಲಿರುವಂಥ ದೇವಸ್ಥಾನ ಸಮಿತಿಯವರು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇವತ್ತು ಜನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಹೊಂದಿಕೊಂಡಂತೆ ಐತಿಹಾಸಿಕವಾಗಿರುವಂಥ ಶಾಸನಗಳು ಭಾಳ ಸಿಕ್ತಿದ್ದಾವೆ. ಆಗಲೇ ಸಿದ್ಧಲಿಂಗಪ್ಪ ಸರು ಮತ್ತು ಡಾಕ್ಟರ್ ಶರಣಬಸಪ್ಪ ಕೋಲ್ಕೊಲ್ ಸರ್ ಅವರು ಅಧ್ಯಯನ ಮಾಡಿರುವಂತೆ ಈಗಾಗಲೇ ಪಾಲ್ಕಿಗುಂಡದ ಅಶೋಕನ ಶಿಲಾಶಾಸನ, ಅಶೋಕರ ಸಾಮ್ರಾಜ್ಯದಲ್ಲಿ ಬಂದಿರುವಂಥ ಶಿಲಾಶಾಸನವು, ಅಶೋಕನ ಶಿಲಾಶಾಸನಗಳು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಸಿಕ್ಕಿರುವಂಥ ಕೆಲವೇ ಶಿಲಾಶಾಸನಗಳಲ್ಲಿ ನಮ್ಮ ಗವಿಮಠದ ಹಿಂದುಗಡೆ ಇರುವಂಥ ಅದೊಂದು ಶಾಸನ ಮತ್ತು ಪಾಲ್ಕಿಗುಂಡ ಇಲ್ಲಿರುವಂಥ ಶಾಸನ ಭಾಳ ವಿಶೇಷವಾಗಿ ಅವರ ಹೆಸರುಗಳ ಪ್ರಸ್ತಾಪ ಇರುವಂಥ ಮಸ್ಕಿ ಮತ್ತು ಬಿಟ್ಟರೆ ಇವೆರಡು ಶಾಸನಗಳು ಭಾಳ ಅಶೋಕನ ಕಾಲದಲ್ಲಿ ಸಿಕ್ಕಿರುವಂಥ ಶಾಸನ. ಅಂಥದ್ದೊಂದು ಶಾಸನ ಇಲ್ಲೇ ಇದೆ ಅಂತ. ಅಂದರೆ ಇಷ್ಟು ಇತಿಹಾಸ ಇರುವಂಥ ಐತಿಹ್ಯಗಳನ್ನು ಒಳಗೊಂಡಿರುವಂಥ ಧಾರ್ಮಿಕತೆಯ ಒಂದು ಚೌಕಟ್ಟಿನಲ್ಲಿರುವಂಥ ಒಂದು ದೊಡ್ಡ ಸ್ಥಳವೇ ಇಂದ್ರಕೀಲ ಪರ್ವತ. ಈ ಪರ್ವತದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಒಂದಿಷ್ಟು ಈಗಾಗಲೇ ಹೇಳ್ದಂಗೆ ಇಲ್ಲಿರುವಂಥ ಐತಿಹಾಸಿಕ ಶಾಸನಗಳಾಗಲಿ ಅಥವಾ ಸಮಾಧಿಗಳಾಗಲಿ ಇಲ್ಲಿರುವಂಥ ಸಂಪತ್ತನ್ನು ನಾವು ಉಳಿಸಿ ಬೆಳೆಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಿದಾಗ ಮಾತ್ರ, ಅದರ ಜಾಗೃತಿಯನ್ನು ಮಾಡಿದಾಗ ಮಾತ್ರ ಮುಂದಿನ ಜನಾಂಗಕ್ಕೆ ನಾವೇನಾದರೂ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೋ ಜನ ಈ ಬೆಟ್ಟಕ್ಕೆ ಬರ್ತಾರೆ, ನಾರ್ಮಲಾಗಿ ಹಿಂಗೆ ಬಂದು ಹಂಗೆ ನೋಡ್ಕೊಂಡು ಹೋಗ್ತಾರೆ. ಅದರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಬಹಳ ಮಹತ್ವವಾಗಿದೆ. ಅದನ್ನು ಬೆಳೆಸುವಂಥ ಕೆಲಸವನ್ನು ನೀವುಗಳೆಲ್ಲ ಮಾಡೋಣ. ಜೊತೆಗೆ ಇವತ್ತು ಆ ಕೆಲಸವನ್ನು ಮಾಡಿರೋದಕ್ಕೆ ಭಾಳ ಅಭಿನಂದನೆಗಳನ್ನ ತಮ್ಮೊಮ್ಮೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಹೌದು, ಪೌರಾಣಿಕ ಹಿನ್ನೆಲೆ ಹೌದು ಸರ್. ಹೌದು ಸರ್. ಶಿವ ಪಾರ್ವತಿಯರು ಜಗಳ ಬೀಳ್ತದೆ, ಅರ್ಜುನನ ಬೆನ್ನನ್ನು ನೋಡಬೇಕು, ಅವನು ನಮ್ಮ ಶಿಷ್ಯ ಅಂತಂದು ಅವನು ಪರಾಕ್ರಮಿ ಅಂತ, ಆದರೆ ಅವನು ನೋಡಲೇಬೇಕು ಅಂತ ಛಲ ಮಾಡ್ದಲ್ಲ ಪಾರ್ವತಿ ಅಂತ ಕೇಳಿದ್ದೀವಿ. ಆಗ ಹೇಗಾರ ನೋಡೋಣ ಅಂತ ಒಂದು ಹಂದಿ ರೂಪದಲ್ಲಿ ಒಂದು ಇದನ್ನು ಬಿಡ್ತಾನ, ಒಂದು ಪ್ರಾಣಿ ಬಿಡ್ತಾನ, ಅದು ಅದನ್ನು ಬೆನ್ನತ್ಕೊಂಡು ಬಂದು ನಾನು ಬಾಣ ಹೊಡೆದಾಗ ಅರ್ಜುನನ ಬಾಣ ತಗಲೈತೆ ಅಂತ ನಂದು ಅಂತ ಅಂದು ಅರ್ಜುನ ಮತ್ತು ಶಿವ ನಂದು ಅಂತೇಳಿ ವಾದ ಮಾಡಿದಾಗ ಇಬ್ಬರು ತೆಕ್ಕ ಬೀಳ್ತಾರೆ. ಅದು ಪಾರ್ವತಿಗೆ ಅರ್ಜುನನ ಬೆನ್ನು ತೋರಿಸ್ಬೇಕು ಅಂತದ್ದು. ಆ ಬೆನ್ನು ಎಂದೂ ತೋರಿಸದ ಪರಾಕ್ರಮಿ ಅರ್ಜುನ ಅಂಥೇಳಿ ಒಂದು ಕಡೆ ಓದಿದ್ದು ನೆನಪು. ಆಗ ಕುಸ್ತಿ ಬಿದ್ದಾಗ ಅವನು ಶಿವನೇ ತಾನಾಗಿ ಬೀಳ್ತಾನೆ.
ನೋಡು ಅಂತ ಬೆನ್ನು ನೋಡಿದೆ ಅಂತ ಇದು ಒಂದು ಕೇಳಿದ್ದು ಕಥೆನ. ಅದು ನಡೆದ ಅವಾಗ ಅದು ಆಮೇಲೆ ಅದಕ್ಕೆ ಮೆಚ್ಚಿ ಆಮೇಲೆ ಪಾಶುಪತಾಸ್ತ್ರವನ್ನು ಸಹಿತ ಇಲ್ಲಿ ಕೊಟ್ಟರು ಅರ್ಜುನ್ಗೆ ಅನ್ನೋದೊಂದು ಪೌರಾಣಿಕ. ಪ್ರಾಧ್ಯಾಪಕರು ಶಿವನಗೌಡ ಪೊಲೀಸ್ ಪಾಟೀಲ್ ಅವರು ಹೇಳಿದ ಎಲ್ಲ ವಿಚಾರಗಳು ಅಕ್ಷರಶಃ ಸತ್ಯ ಅಂತಕ್ಕಂಥದ್ದು. ಮಹಾಭಾರತದಲ್ಲಿ ಏನು ಉಲ್ಲೇಖಿತ ಇರತಕ್ಕಂಥ ಅರ್ಜುನ ಮತ್ತು ಶಿವನ ಮಧ್ಯೆ ನಡೀತಕ್ಕಂಥ ಯುದ್ಧ ನಡೀತಕ್ಕಂಥ ಪರ್ವತ ಇಂದ್ರಕೀಲ ಪರ್ವತ ಅಂತ ಹೇಳ್ತಾರೆ. ಆ ಇಂದ್ರಕೀಲ ಪರ್ವತವೇ ಇದು ಅಂಥೇಳಿ ನಾವು ಇವತ್ತು ಹೇಳೋದಲ್ಲ, ಅದು ನಾವು ಯಾರು ಹೇಳ್ತಿರ್ತಕ್ಕಂಥದ್ದು. ಇದು ಪ್ರಾಚೀನ ಸಾವಿರಾರು ವರ್ಷದ ಕೆಳಗಡೆ ನಮ್ಮ ಹಿರಿಯ ಪೂರ್ವಿಕರು ನಂಬಿಕೊಂಡು ಬಂದಿರತಕ್ಕಂಥ ಸಂಗತಿ ಇದು ಯಾರು ಇವತ್ತು ನಿನ್ನೆ ಮೊನ್ನೆ ಹೇಳಿದಾರಲ್ಲ. ಹಿಂದೆ ಒಬ್ಬರು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ಅವರು 60-70 ದಶಕದಲ್ಲಿರ್ಬೇಕು, ಸರಿ ನನಗೆ ನೆನಪಿಲ್ಲ, ಅವರು ಇಲ್ಲಿ ಬಂದು ಅಧ್ಯಯನ ಮಾಡಿ ಇದು ಇಂದ್ರಕೀಲ ಪರ್ವತ ಅಂತೇಳಿ ಯಾಜ್ದಾನಿ ಅವರು ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಇರ್ತಕ್ಕಂಥ ಜನಪದರ ಹೇಳಿಕೆಯನ್ನು ತಗೊಂಡು ಅವರು ಉಲ್ಲೇಖ ಮಾಡ್ತಾರೆ ಇದನ್ನು ಇಂದ್ರಕೀಲ ಪರ್ವತ ಅಂಥೇಳಿ. ಆ ರೀತಿಯಾಗಿ ಇಂದ್ರಕೀಲ ಪರ್ವತ ಇದು ಅಂಥೇಳಿ ಭಾವಿಸ್ಕೊಳ್ಳಲಾಗಿದೆ. ಅಂದರೆ ಅರ್ಜುನ ಮತ್ತು ಶಿವನ ಮಧ್ಯೆ ಇಲ್ಲಿ ಯುದ್ಧ ನಡೀತದೆ. ಆ ಮಳೆಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ಚರಿತ್ರೆ ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣ ಆಯಿತು ಅಂತೇಳಿ ಹೇಳಲಾಗ್ತದೆ. ಉದ್ಭವಲಿಂಗ ಅಂತ ಕರೀತಾರೆ ಅದಕ್ಕೆ. ಉದ್ಭವಲಿಂಗ ಅಂದರೆ ನಾವು ಮನುಷ್ಯನು ಸಹಜವಾಗಿ ನಿರ್ಮಾಣ ಮಾಡಿದ್ದಲ್ಲ, ಅದು ತಾನೇ ಉದ್ಭವ ಆಗ್ತದೆ, ತಾನೇ ಪ್ರಾಡಕ್ಟ್ ಆಗ್ತದೆ, ನೆಲದಿಂದ ಉದ್ಭವ ಆಗ್ತದೆ. ಆ ರೀತಿ ಆ ಮಳೆಮಲ್ಲೇಶ್ವರ ಬೆಟ್ಟದಲ್ಲಿ ಕೆಳಗಿರ್ತಕ್ಕಂಥ ಲಿಂಗ ಉದ್ಭವ ಲಿಂಗ, ಅದು ತಾನೇ ಉದ್ಭವ ಆಗಿರ್ತಕ್ಕಂಥ ಲಿಂಗ. ಇಂಥವು ಕರ್ನಾಟಕದಲ್ಲಿ ಬೇಕಾದಷ್ಟು ಕಡೆ ಇದ್ದಾವೆ, ಆದರೆ ನಮ್ಮ ಕೊಪ್ಪಳ ಪರಿಸರದಲ್ಲಿದೆ. ಆದರೆ ಮತ್ತೊಂದು ವಿಶೇಷ ಏನು ಗೊತ್ತಾ, ಆ ಉದ್ಭವ ಲಿಂಗದ ಪಕ್ಕದಲ್ಲಿ ಸಹಜವಾಗಿ ಹರಿದುಕೊಂಡು ಬರ್ತಕ್ಕಂಥ ನೀರು ಇದೆ, ಪ್ರಕೃತಿಯಲ್ಲಿ ಸಹಜವಾಗಿ ಹರಿದುಕೊಂಡು ಬರ್ತಕ್ಕಂಥ ನೀರು. ಅದು ಎಲ್ಲಿಂದ ಬರ್ತದೆ ಏನು ಅಂತಕ್ಕಂಥದ್ದು ಇದುವರೆಗೆ ಇವತ್ತಿಗೂ ನಮಗೆ ಚರ್ಚೆಗೆ ಸಿಗ್ತಾ ಇಲ್ಲ ಅಂತಕ್ಕಂಥ. ಅದು ಪ್ರಕೃತಿಯನ್ನು ಅಧ್ಯಯನ ಮಾಡೋದಕ್ಕೆ, ಹುಡುಕೋದಕ್ಕೆ, ಶೋಧ ಮಾಡುವುದಕ್ಕೆ ಮನುಷ್ಯನ ಕೈಲಿ ಸಹಜ ಆಗೋದಿಲ್ಲ ಅದು. ಆ ರೀತಿ ನೀರು ಆ ಲಿಂಗದ ಪರಿಸರದಲ್ಲಿ ಪಕ್ಕದಲ್ಲಿ ನೀರು ಹರಿದುಕೊಂಡು ಬಂದು ಮುಂದೆ ಹಾಗೆ ಸಾಗಿ ಹೋಗ್ತದೆ. ಆ ನೀರನ್ನು ನಾವು ಸೇವಿಸಿದರೆ, ಅವು ಜಳಕ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಯಾವುದ್ಯಾವುದೋ ರೋಗಗಳು ಗುಣ ಆಗಿ ಹೋಗ್ತವೆ, ಸೋಂಕು ರೋಗಗಳು ಗುಣ ಆಗ್ತವೆ. ಬಹುಶಃ ಇಲ್ಲೆಲ್ಲ ವೈದ್ಯರಿದ್ದಾರೆ, ನಂಬುತ್ತಾರೋ ಇಲ್ಲ ಬಿಡ್ತಾರೋ ಗೊತ್ತಿಲ್ಲ. ನಾವು ನಂಬಿಕೆಗಳನ್ನು ಹೇಳಕತ್ತೀವಿ, ಪ್ರತೀತಿಗಳು, ಜನಪದ ನಂಬಿಕೆ, ಐತಿಹ್ಯಗಳನ್ನು ಹೇಳಕತ್ತೀವಿ ನಾವು. ಅದು ನಂಬುದು ಬಿಡೋದು ವಿಚಾರಗಳು ಬೇರೆ. ಆ ರೀತಿಯಾಗಿ ಅದು ಆದರೆ ಪ್ರಕೃತಿ ಅಂತ ಸಹಜವಾಗಿ ಪಾಯಿಂಟ್ಗೆ ವೈಜ್ಞಾನಿಕ ಕಾರಣನೂ ಇರ್ಬೋದು. ವೈಜ್ಞಾನಿಕ ಕಾರಣನೂ ಜೀವನಾವಶ್ಯಕ ಪ್ರೋಟೀನ್ ಅದೇ ಆಮೇಲೆ ನಾವೇನು ಕೃತಕವಾಗಿ ತಯಾರು ಮಾಡಿದ ನೀರಲ್ಲ, ಅದರಲ್ಲಿ ಕೆಮಿಕಲ್ಸ್ ಆಗಿ ಶುದ್ಧೀಕರಿಸಿದ ನೀರಲ್ಲ, ಸಹಜವಾಗಿ ಹರಿದುಕೊಂಡು ಬಂದಿರತಕ್ಕಂಥ ನೀರು ಇರ್ಬೋದು. ಅದರಲ್ಲಿ ಆ ರೀತಿ ಅಂಶಗಳು, ರೋಗ ನಿರೋಧಿಸ್ತಕ್ಕಂಥ ಅಂಶಗಳು ಇರ್ಬೋದು. ಆ ರೀತಿ ಆ ನೀರು ಕುಡಿದ್ರೆ, ಸ್ನಾನ ಮಾಡಿದ್ರೆ ಅನೇಕ ರೋಗ ರುಜಿನಗಳು ಗುಣ ಆಗ್ತಾವಂತೇಳಿ ತಿಳಿದು ಬರ್ತದೆ. ಅಂಥ ಮಳೆಮಲ್ಲೇಶ್ವರ ದೇವಸ್ಥಾನ ಅದು ಪ್ರಾಚೀನ ಕಾಲದಿಂದಲೂ ಇರ್ತದೆ. ಬಹುಶಃ ಇದಕ್ಕೆ ಮಳೆಮಲ್ಲೇಶ್ವರ ದೇವಸ್ಥಾನ ಅಂತೇಳಿ ಹಿಂದಿನಿಂದ ನಡ್ಕೊಂಡು ಕರಿತಾ ಇದ್ದಾರೆ. ಅಂದರೆ ಬಹುಶಃ ಈ ಮಳೆಮಲ್ಲೇಶ್ವರ ಪರ್ವತ, ಮಳೆಮಲ್ಲೇಶ್ವರ ದೇವಸ್ಥಾನ ಎರಡೂ ಸಮಕಾಲೀನವೇ ಇವು. ಅಂದರೆ ಚರಿತ್ರೆ ಯಾವಾಗಿತ್ತು ಅವಾಗೂ ಮಳೆಮಲ್ಲೇಶ್ವರ ಪರ್ವತ ಇದೆ, ಆವಾಗೂ ಪ್ರಾಚೀನ ಕಾಲದಲ್ಲಿ ಮಳೆಮಲ್ಲೇಶ್ವರ ದೇವಸ್ಥಾನ ಹಾಗೂ ಇರ್ಬೋದು. ಕಾಲಾಂತರದಲ್ಲಿ ಬರ್ತಾ ಅದನ್ನು ಜೀರ್ಣೋದ್ಧಾರ ಮಾಡುತ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು. ಅಂಥ ಪರ್ವತದ ಕೆಳಗಿರ್ತಕ್ಕಂಥ ಮಳೆಮಲ್ಲೇಶ್ವರ ಭಾಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ. ಅದು ಇತ್ತೀಚೆಗೆ ಅಲ್ಲಿನ ಸ್ಥಳೀಯ ದೇವಸ್ಥಾನ ಸಮಿತಿಯವರು ಆಸಕ್ತಿ ವಹಿಸಿ ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಬೇಕಾದಷ್ಟು ಸಾರ್ವಜನಿಕರಿಗೆ ಅನುಕೂಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ನಮ್ಮ ಪ್ರಾಧ್ಯಾಪಕರು ಶಿವನಗೌಡ ಪೊಲೀಸ್ ಪಾಟೀಲ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಅವರೇ ದೇವಸ್ಥಾನ ಸಮಿತಿಯವರು ಪ್ರಕಟಣೆ ಮಾಡಿ ಅದರ ಕ್ಷೇತ್ರ ದರ್ಶನವನ್ನು ಇದರಲ್ಲಿ ಇದೆ ಅಂತಕ್ಕಂಥದ್ದು. ಓದ್ರಿ, ಇದ್ರ ಬಗ್ಗೆ ತಿಳ್ಕೊಳ್ರಿ. ಎಲ್ಲ ವಿಚಾರಗಳು ಇದರಲ್ಲಿ ಇದ್ದಾವೆ. ಅವರು ನಮ್ಮ ಮಳಿಗೆಯವರು ಮಳಿಗೆಯವರು ಬಸವರಾಜ ಮಳಿಗೆಯವರು ಇದರ ಗ್ರಂಥದಾನಿಗಳು ಮತ್ತು ಸಮಿತಿಯವರು ಎಲ್ಲರೂ ಸೇರಿಕೊಂಡು ಅವರ ನೇತೃತ್ವದಲ್ಲಿ ಎಲ್ಲ ದೇವಸ್ಥಾನದ ಸಮಿತಿಯವರು ಈ ಪುಸ್ತಕವನ್ನು ಪ್ರಕಟಣೆ ಮಾಡಿಸಿದ್ದಾರೆ. ಇದನ್ನು ಶಿವನಗೌಡ ಪೊಲೀಸ್ ಪಾಟೀಲ್ ಅವರು ಬರೆದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇದನ್ನು ಓದಿದಾಗ ನಮಗೆ ಚರಿತ್ರೆ ತಿಳಿತಾ ಇದೆ. ಯಾವಾಗಲೂ ಹೇಳ್ತಿರ್ತಾನೆ ಕ್ಲಾಸ್ನಲ್ಲಿ, ಅಂಬೇಡ್ಕರ್ ಯಾವಾಗಲೂ ಹೇಳ್ತಿರ್ತಾರೆ ಒಂದು ಮಾತು,
ಯಾರು ಚರಿತ್ರೆಯನ್ನು ತಿಳ್ಕೊಳ್ಳಲ್ಲ ಅವರು ಚರಿತ್ರೆಯನ್ನು ನಿರ್ಮಿಸಲಾರ ಅಂತಕ್ಕ ನಾವು ಚರಿತ್ರೆಯನ್ನು ತಿಳ್ಕೊಳ್ಬೇಕಂತಕ್ಕಂಥ ನಾವೇನು ಇಡೀ ಪ್ರಪಂಚದ ಚರಿತ್ರೆ ತಿಳ್ಕೊಳಕ್ಕಲ್ಲ, ಕೊನೆ ಪಕ್ಷ ನಮ್ಮ ಪರಿಸರದ ಚರಿತ್ರೆಯನ್ನಾದರೂ ತಿಳಿದುಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಅಂತಕ್ಕಂಥದ್ದು. ನಾವು ಹಿಂದೆ ಏನಿದ್ರು ನಮ್ಮ ಮುಂದೆ ಅಂತಕ್ಕಂಥದ್ದು ತಿಳ್ಕೊಂಡು 4 ಜನಕ್ಕೆ ತಿಳಿಸ್ಬೇಕಾದದ್ದು ಭಾಳ ಮುಖ್ಯ ಅಂತಕ್ಕಂಥದ್ದು ಈ ಪರಿಸರದ ಮಳೆಮಲ್ಲೇಶ್ವರ ಪರಿಸರದ ಚರಿತ್ರೆ ಅಂತ. ಸಂಡೇ ನಾವು ಆ್ಯಕ್ಚುಲಿ 1 ತಿಂಗಳ ಹಿಂದೆ ಗಂಗಾವತಿ ಚಾರಣ ಬಳಗದವರು ಇಲ್ಲಿ ಬಂದಾಗ ನಾವು ಅವ್ರ ಜೊತೆ ಎಲ್ಲ ಸೇರಿ ಕೊಟ್ನೇಕಲ್ ಸರು, ಕೋಲ್ಕಾರ್ ಸರು ಮತ್ತು ಇಲ್ಲಿರೋ ಪಾಟೀಲ್ ಸರು ಎಲ್ಲರೂ ಸೇರಿದ್ವಿ. ನಾವು ಡಾಕ್ಟರ್ಸ್ ಒಂದು ಸ್ವಲ್ಪ ಜನ ಎಲ್ಲ ಸೇರಿ ನಾವು ನಮ್ಮದು ಕೊಪ್ಪಳದ ಚಾರಣ ಬಳಗ ಮಾಡೋಣ ಅಂತಂದು ನಾವು ಅಂದ್ಕೊಂಡು ಭಾಳ ದಿನದ ಆಸೆ. ನಾನು ಸರಿಗೆ ಫಸ್ಟ್ ನಾನೇ ಅವರಿಗೆ ವ್ಯಕ್ತಪಡಿಸಿದೆ. ಅವ್ರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಇದು ಮಾಡೋಣ ಅಂತಂದು ಹೇಳಿದರು. ಸೊ ಹಾಗಾಗಿ ಅವಾಗಿಂದ ಶುರು ಆಯ್ತು ಸರ್ ಸಣ್ಣಗೆ ಇದ್ರ ಬಗ್ಗೆ ಆಲೋಚನೆಗಳು. ಹಂಗೆ ಸಣ್ಣ ಆಲೋಚನೆಗಳು ದಿನ ಸ್ವಲ್ಪ ಮಾಡ್ತಾ ಒಂದು ಹಂತಕ್ಕೆ ತರೋಣ ಅಂತಂದು. ಇನ್ನೂ ಭಾಳ ಮುಂದೆ ಹೋಗಬೇಕು ಸರ್. ಈ ನಮ್ಮ ಭಾಗದಾಗ ಏನೇನಿದಾವೆ, ಏನೇನು ನೋಡೋಕ್ಕೆ ಸಾಧ್ಯನೋ, ಏನೇನು ಉಳ್ಸೋಕ್ಕೆ ಸಾಧ್ಯನೋ, ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಅಂತಂದು ನಂದೊಂದು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತ. ಸೊ ಫಸ್ಟ್ ನನಗೆ ಗೊತ್ತಾಗಿರೋದು ಡಾಕ್ಟರ್ ಸುಂಕತ್ ಸರ್ ಹೇಳಿದರು, ಸೊ ಈ ಥರ ಚಾರಣ ಬಳಗ ಮಾಡ್ತಾಯಿದ್ದೀವಿ, ಹೋಗೋಣ ಅಂತ. ಸೊ ಅದಾದಮೇಲೆ ನಾನು ಒಪ್ಕೊಂಡು ಬಂದಿದ್ದೆ. ಬಟ್ ಫಸ್ಟ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಇದ್ರ ಮೊದಲೇ ನಾವು ಯಾವುದು ಸರ್ ಕೋಟೆ ಹತ್ತಿದ್ವಿ. ಸೊ ಇದೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮ್ಮದು ದೊಡ್ಡವರಿದ್ದಾರೆ ಎಲ್ಲರೂ, ಪಾಟೀಲ್ ಸರ್ ತುಂಬ ಲೈಕ್ ದೊಡ್ಡವರಿದ್ದರು, ಅದು ಪ್ರೋತ್ಸಾಹ ಕೊಟ್ಟು ಅಷ್ಟು ನಮ್ಮನ್ನು ಮುಂದೆ ಅಂದರೆ ತೊಗೊಂಡು ಹೋಗ್ತಾಯಿದ್ರು. ಸೊ ಇದೆಲ್ಲ ನೋಡಿದರೆ ಕೊಟ್ನೇಕಲ್ ಸರು ಮತ್ತು ಇದು ಪಾಟೀಲ್ ಸರ್ ಶಿವನಗೌಡ ಪಾಟೀಲ್ ಸರು ಮತ್ತು ಬಸವರಾಜ್ ಸರ್ ಇದ್ದಾರೆ. ಸೊ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದೆ ಕರ್ಕೊಂಡು ಬಂದಿದ್ದಾರೆ. ಸೊ ಮುಂದೆ ಏನಾದರೂ ಇದ್ದರೂ ಅವ್ರು ಹೇಳಿದರೆ ನಾವು ಅವ್ರನ್ನ ಸಹಕರಿಸಿ ಅವ್ರ ಜೊತೆ ನಾವು ಕೂಡ್ತೀವಿ ಅಂತ ನಾನೊಂದು ಮಾತು ಹೇಳಕ್ಕೆ ಬಯಸ್ತೇನೆ. ಧನ್ಯವಾದಗಳು ಎಲ್ಲರಿಗೆ. ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ವಿದ್ವಾಂಸರಿದ್ದೀರಿ, ಪ್ರೊಫೆಸರು, ಡಾಕ್ಟ್ರು ಏನು, ನಾನು ವೃತ್ತಿಯಿಂದ ಬ್ಯಾಂಕರ್, ಪ್ರವೃತ್ತಿಯಿಂದ ಇದಕ್ಕೆಲ್ಲ ಬಂದಿದ್ದೀನಿ. ಈ ಎಲ್ಲರ ಪ್ರವೃತ್ತಿ ಮನುಷ್ಯನಿಗೆ ಒಂದು ಎನರ್ಜಿ ಕೊಡ್ತಕ್ಕಂಥದ್ದು. ಅದರಲ್ಲಿ ಗಂಗಾವತಿ ಚಾರಣ ಬಳಗದವರು 1 ತಿಂಗಳಿಂದ ಬಂದು ನಮಗೇನು ಸ್ಫೂರ್ತಿ ಕೊಟ್ಟರು. ಅವತ್ತೇ ಉದ್ಘಾಟನೆ ಮಾಡಬೇಕಂತೇಳಿ ಸುಂಕತ್ ಸರು, ಕೊಟ್ನೇಕಲ್ ಸರು ಇದು ಮಾಡಿದರು. ಅವತ್ತೇ ಉದ್ಘಾಟನೆ ಆಯಿತು. ಇವತ್ತಿನ ಇದು ಏನಂತಂದರೆ, ಕೆಲವೊಂದು ಮದುವೆ ಕಾರಣ ಈ ಗುಂಪು ಮಾಡಿದಾಗ ಚಾರಣ ಬಳಗದವರಿಗೆ ಇನ್ನೂ ಮೆಸೇಜ್ ತಲುಪಿಲ್ಲೇನೋ ಅನ್ನಿಸ್ತದೆ. ತಲುಪಿದ್ರು ಸಹಿತನೂ ಹಲವಾರು ಕಾರಣಗಳಿಂದ ಬರಲಿಕ್ಕೆ ಆಗಿಲ್ಲ. ಆದರೆ ನಾವು ಬರೀ ಕೇವಲ ಇತಿಹಾಸವನ್ನು ತಿಳ್ಕೊಳ್ಳೋದು, ಉಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಇದ್ರ ಮುಖಾಂತರ ನಮ್ಮ ಆರೋಗ್ಯ ಅಂತೂ ಪರಿಪೂರ್ಣವಾಗಿ ಸುಧಾರಣೆ ಆಗ್ತದೆ ಅನ್ನೋದೊಂದು ನನ್ನ ನಂಬಿಕೆ. ಡಾಕ್ಟರ್ ಇದ್ದಾರೆ ಏನು, ಜೊತೆಗೆ ಜ್ಞಾನ ದಾಹವನ್ನು ಇಂಗಿಸ್ಲಿಕ್ಕೆ ನಮ್ಮ ಪ್ರೊಫೆಸರ್ ಕೊಟ್ನೇಕಲ್ ಸರ್ ಆಗಲಿ, ಪೊಲೀಸ್ ಪಾಟೀಲ್ರಾಗಲಿ, ಇನ್ನಿತರ ಮೇಡಮ್ ಅವರು ಬಂದಿದ್ದರು ಅವತ್ತು, ಅವರು ತೀರಿಸ್ತಾರೆ. ಕೆಲವೊಂದು ಹಾಡುಗಾರನ್ನ ನಾವು ಅದನ್ನು ಸಹಿತ ಹಾಕಿದ್ದೀವಿ. ಇಲ್ಲಿ ಬರಬೇಕಾದ್ರೆ ನಾವು ಕಷ್ಟಪಟ್ಟು ಬಂದಿಲ್ಲ, ಇಷ್ಟಪಟ್ಟು ಬಂದಿದ್ದೀವಿ ಅಂತ ಹೇಳಕ್ಕೆ ಬರ್ತೀನಿ. ಮುಂದೆ ಬರಬೇಕಾದ್ರೂ ಸಹಿತನೂ ಯಾರೇ ಇಷ್ಟಪಟ್ಟರು ಇದಕ್ಕೆ ಬಂದರೆ ಗ್ಯಾರಂಟಿ ಇಷ್ಟಪಡ್ತೀವಿ, ಕಷ್ಟಪಡೋದಿಲ್ಲ. ಅದನ್ನು ನಾವು ತಿಳ್ಕೊಬೇಕಾದದ್ದು ಏನು, ಎಂಜಾಯ್ ಮಾಡ್ತಾಯಿದ್ದೀವಿ. ಅದಕ್ಕೆ ಹಂಗೆ ಬರೋಣ ಅಂಥೇಳಿ, ಇದಕ್ಕೆ ತಿಳ್ಕೊಳ್ಳೋಣ ಅಂಥೇಳಿ. ಆಮೇಲೆ ಇನ್ನೂ ಹೆಚ್ಚಿನ ಈಗ ಹಿಂದೆ ಸರ್ ನಿಮ್ಗೆ ಹಿಂದೆ ನೀವು ಸ್ವಂತ ಗಂಗಾವತಿಯವ್ರಿಗೆ ಇನ್ವೈಟ್ ಮಾಡಿ ಕೆಲವೊಂದು ಇದು ಆತಿಥ್ಯ ವಹಿಸಿದ್ರಿ. ಆ್ಯಕ್ಚುಲ್ ಅದರಲ್ಲಿ ನಾವು ಭಾಗವಹಿಸಬೇಕಿತ್ತು. ನಿಮ್ಗೆ ಏನಾದ್ರಲ್ಲಿ ನಾನು ಸಹಿತನೋ ಇದನ್ನು ಕಾಂಟ್ರಿಬ್ಯೂಷನ್ ಕೊಡಬೇಕಿತ್ತು ಏನು, ಅದು ಈ ಸಂದರ್ಭದಲ್ಲಿ ನಿಮ್ಗೆ ಆವಾಗ ನಮ್ಗೆ ಟೈಮ್ ಸಿಕ್ಕಿಲ್ಲ. ಅಂಥದ್ದು ಮುಂದೆ ಏನಾದರೂ ಇದ್ರೂ ಸಹಿತನೋ ಹಂಗೆ ಕೂಡಿ ಮಾಡಿದಾಗ ಮಾಡೋಣ. ಎಲ್ಲರಿಂದ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಅಂತ ಏನು, ಎಲ್ಲ ಕೈಯಿಂದ ಚಪ್ಪಾಳೆ ಆಗ್ತದೆ. ಒಂದು ಆವಾಗ ಸೌಂಡ್ ಇದು ಬರ್ತದೆ ಅಂತ ಹೇಳ್ತಾ ಒಂದು ಕೈಯಿಂದ ಚಪ್ಪಾಳೆ ಯಾವಾಗಲೂ ಆಗೋದಿಲ್ಲ. ಅದು ನಾವು ಕೂಡಿದಾಗನ ಚಪ್ಪಾಳೆ ತಟ್ಟಿದಾಗ ಎಲ್ಲರೂ ತಟ್ಟೋಣ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಪ್ರಥಮ ಚಾರಣ ಬಳಗ ಇದು ನಮ್ಮದು ಕೊಪ್ಪಳಕ್ಕೆ ಏನು ಅಂಕೆ ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, ಅದರ ಅಗಾಧ ಇದಿದೆ. ನಮ್ಗೆ ಬೇಕಾಗಿದ್ದು ಈ ಅನುಭವ ಜೊತೆಗೆ ಆರೋಗ್ಯ. ಇದರಿಂದ 100% ಆರೋಗ್ಯ ಸುಧಾರಿಸ್ತದೆ ಅಂತ ನನಗೆ ಅನಿಸ್ತದೆ. ಕಾರಣದಿಂದ ಎಲ್ಲರೂ ಇಷ್ಟಪಟ್ಟಂಥ ಮುಂದೆ ಯಾರಿರ್ತಾರೆ ಚಾರಣ ಬಳಗಕ್ಕೆ ಮತ್ತು ಈಗ
ಬಸವರಾಜ್ ನೀವು ಇಷ್ಟು ಆ್ಯಕ್ಟಿವ್ ಇದ್ದಂತ ನನಗೆ ನಿಜವಾಗ್ಲೂ ಅನಿಸ್ಲಿಲ್ಲ. ನಿಜವಾಗ್ಲೂ ನಾವು ಆಮೇಲೆ ಇವ್ರ ಬಗ್ಗೆ ನನಗೆ ಆ್ಯಕ್ಚುಲ್ ಅವ್ರಿಗೆ ಗೊತ್ತಿಡಿದು ನನಗೆ ಮಾತಾಡಿಸಿದ್ರು. ನಾನು ಮುಸಲಾಪುರದಲ್ಲಿ 6 ವರ್ಷ ಗ್ರಾಮೀಣ ಬ್ಯಾಂಕ್ ಇದರಲ್ಲಿ ಕೆಲಸ ಮಾಡಿದ್ದೇನೆ. ಇವ್ರ ಫಾದರ್ ನನಗೆ ಆತ್ಮೀಯರು ಅಂತಂದರೆ ಅವ್ರ ಮನೇಲಿ ಊಟ ಮಾಡಿವಿ, ತಿಂದಿವಿ, ಅಲ್ಲಿ ಇದು ಮಾಡ್ತಿದ್ವಿ. ಅವ್ರ ಫಾದರು ಇವ್ರು ಇನ್ನೂ ಸಣ್ಣವರಿದ್ರು ಅವಾಗ. ಹೌದ್ರಾ? ಎಷ್ಟು 4 ಇದ್ರೋ 5 ನೆತ್ತಿದ್ರು. ಬಟ್ ಅದನ್ನ ನೆನ್ಪಿಟ್ಕೊಂಡು ನೀವು ಇದನ್ನು ಹೇಳಿದ್ರು ಇನ್ನೂ ಖುಷಿ ಕೊಡ್ತು. ಓ ಇದರಿಂದ ಎಲ್ಲರೂ ಇದ್ದೀವಲ್ಲ ಅಂತೇಳಿ. ಹಿಂಗೆ ಹಬ್ಬದ ಹೌದೌದು ಹೌದೌದು ಹೌದಲ್ಲ ಅದೇ ಈ ಸೊ ಈಗಿದೆ ಅಂತ ಈ ಕ್ಷಣ ನಾವೇನು ಕೊಪ್ಪಳದ ಮಳೆ ಮಲ್ಲೇಶ್ವರ ದೇವಸ್ಥಾನದ ಇಂದ್ರಕೀಲ್ ಪರ್ವತ ಚಾರಣವನ್ನು ಮಾಡಿದ್ದೀವಿ. ಇಲ್ಲಿಗೆ ಅಂತಿಮ ಘಟ್ಟದಲ್ಲಿ ಬಂದು ಕೂತಿದ್ದೀವಿ. ಎಲ್ಲರ ಇದನ್ನು ಅನುಭವವನ್ನು ಹಂಚ್ಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ಪಟಾಕಿ ಬಸ್ಸು ಅಂತ ಮಾತಾಡ್ತಿರೋದು. ಕೊಪ್ಪಳ ಚಾರಣ ಬಳಗ ಅಂತಂದೇಳಿ ಹೊಸದಾಗಿ ಒಂದು ಗುಂಪು ಇದು ಮಾಡಿದ್ವಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ತಿಂಗಳಲ್ಲಿ 1 ದಿವಸ ಕೊಪ್ಪಳದ ಪ್ರಮುಖ ಚಾರಣ ಇದು ಪ್ಲೇಸ್ಗಳನ್ನು ಅಡ್ಡಾಡ್ಲಿಕ್ಕೆ ಇಷ್ಟಪಡೋರು, ಇಷ್ಟ ಇರೋವಂಥವ್ರು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಮ ಒಂದು ನಂಬರ್ ಹಾಕಿರ್ತೀನಿ. ಆ ವಾಟ್ಸಪ್ ಗ್ರೂಪಿಗೆ ನೀವು ಸೇರ್ ಬಯಸಿದರೆ ನೀವು ಅಲ್ಲಿ ನಮ್ಗೆ ಸ್ವಲ್ಪ ಫೋನ್ ಮಾಡಿ ಹೇಳಿದ್ನಪ್ಪ ನಾವು ನಿಮ್ಮನ್ನು ಸೇರಿಸ್ತೀವಿ. ನೀವು ನಮ್ಮ ಜೊತೆಗೆ ಜಾಯ್ನ್ ಆಗ್ಬೋದು. ನಮಸ್ಕಾರ.